ಮೇಡಮ್ ಎಲ್ಲರಿಗೂ ಒಂದು ಕೊನೆ ಪ್ರಶ್ನೆ ಅಂದರೆ ಈಗ ಸಾಕಷ್ಟು ಸಂದರ್ಭದಲ್ಲಿ ಮಾತನಾಡ್ತಾ ಇರುವಾಗ ಹೇಳ್ತಾರೆ ಕನ್ನಡ ಚಿತ್ರೋದ್ಯಮದೆಲ್ಲ ಒಂದು ರೀತಿ ನಾಯಕರು ಬೇಕು ಅಂದರೆ ಕನ್ನಡ ಚಿತ್ರೋದ್ಯಮನ ಮುನ್ನಡೆಸುವಂಥ ನಾಯಕರು ಬೇಕು, ಒಗ್ಗಟ್ಟಿನ ಕೊರತೆ ಇದೆ ಅನ್ನೋಂಥ ಸಂದರ್ಭದ ಮಾತುಗಳನ್ನು ಕೇಳಿದಾಗ ನೀವು ಎಲ್ಲರೂ ಕೂಡ ಒಟ್ಟಾಗೇನೋ ಬಂದಿದ್ದೀರಿ, ಬಟ್ ಅಂಥ ಒಗ್ಗಟ್ಟು ಚಿತ್ರೋದ್ಯಮದಲ್ಲಿ ಇದೆಯಾ? ಈಗ ತ್ರಿಮೂರ್ತಿಗಳಿದ್ದೀರಿ, ಅಲ್ಲಿ ಹೀರೋಗಳ ನಡುವೆ ಆ ಒಗ್ಗಟ್ಟಿನ ಬಗ್ಗೆ ಚಿತ್ರೋದ್ಯಮಕ್ಕೆ ಬೇಕಾಗಿರುವಂಥ ನಾಯಕತ್ವದ ವಿಚಾರವಾಗಿ ಹೇಳುವಂಥದ್ದಾಗಿ ನನಗೆ ಒಂದೇನು ಅನಿಸುತ್ತೆ ಅಂದರೆ, ನೀವು ಬರೀ ನಾಯಕರು ಅಂತ ಮಾತ್ರ ಹೇಳ್ತಿದ್ದೀರಾ, ಯಾಕೆ ಹೆಣ್ಣು ಮಕ್ಕಳ ಕೊಡುಗೆ ಇಲ್ವಾ ಈ ಚಿತ್ರರಂಗಕ್ಕೆ? ಇಲ್ಲ ಮೇಡಮ್, ನಾನಂದರೆ ಚಿತ್ರೋದ್ಯಮವನ್ನು ಲೀಡ್ ಮಾಡುವಂಥ ಒಬ್ಬ ನಾಯಕರು ಬೇಕಾ, ಏನಾದರೂ ಸಮಸ್ಯೆಗಳು ಬಂದರೆ ಅದನ್ನು ಪರಿಹರಿಸುವಂಥ ನಾಯಕತ್ವ ಬೇಕು ಅನ್ನುವಂಥ ವಿಚಾರವಾಗಿ. ಖಂಡಿತ ಬೇಕು, ಬಟ್ ಎಲ್ಲರೂ ಇನ್ವಾಲ್ವ್ ಆಗಬೇಕು. ನನಗೆ ಈಗ ಈ ಸಂದರ್ಭದಲ್ಲಿ ಈ ಪ್ರಶ್ನೆಗೆ ನನಗನ್ಸೋದು ಡಾಕ್ಟರ್ ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ನನ್ನೊಬ್ಬನಿಂದನೇ ಆಯಿತು ಅಂತ ಹೇಳಲಿಲ್ಲ. ರಾಜ್ಕುಮಾರ್ ಅವರು ಯಾವತ್ತೂ ಕೂಡ ನಮ್ಮೆಲ್ಲರಿಂದ ಇಡೀ ಚಿತ್ರೋದ್ಯಮವನ್ನು ಕರೆಯೋರು, ಎಲ್ಲರನ್ನೂ ನಿಲ್ಲಿಸೋರು, ಎಲ್ಲರಿಗೂ ಆ ಕ್ರೆಡಿಟ್ ಕೊಡ್ತಿದ್ರು. ನಿಜ, ಮುಂದಾಳತ್ವ ಅವರನ್ನು ನಾವು ಮುಂದೆ ಇಡ್ತಿದ್ವಿ, ಆದರೆ ಅವರು ಎಲ್ಲರನ್ನೂ ಸಮಾನವಾಗಿ ಕಾಣ್ತಿದ್ರು. ಚಿತ್ರೋದ್ಯಮ ಹಾಗೆ ಬೆಳೆದಿದೆ. ಅದೇ ರೀತಿ ಎಲ್ಲರೂ ಸೇರಿದ್ರೆ ಚಿತ್ರೋದ್ಯಮ. ಮನೆಯಲ್ಲಿ ಕೂತು ಗಾಸಿಪ್ ಮಾಡಿಕೊಂಡು ಒಬ್ಬರು ಕಂಡ್ರೆ ಒಬ್ಬರು ಹಿಂದೆಯಿಂದ ಮಾತಾಡಿದ್ರೆ ಅದು ಚಿತ್ರೋದ್ಯಮ ಆಗಲ್ಲ. ಉದ್ಯಮ ಆಗಬೇಕು ಅಂದರೆ ಒಟ್ಟಾಗಿರಬೇಕು. ನಮ್ಮವರೆಲ್ಲರೂ ನಾವು ಒಟ್ಟಾಗಿರ್ಬೇಕಲ್ವೇನ್ರಿ? ಅದರಿಂದ ನನ್ನನಿಸಿಕೆ ಪ್ರಕಾರ ಎಲ್ಲರಲ್ಲೂ ಆ ಥರದ ಸಮಾನತೆ ಇದೆ ರೀ. ನಾವು ಒಂದು ಎರಡು ವ್ಯಕ್ತಿಗಳ ಮಾತುಗಳು ಹಾಗೀಗ ಆಗ್ಬೋದು, ಬಟ್ ಅದಿಲ್ಲ ಅಂದರೆ ನಾವೆಲ್ಲರೂ ಒಂದೇ. ಮೇಡಮ್, ನೀವೇನು ಹೇಳ್ತೀರಿ? ನಾಯಕತ್ವದ ಕೊರತೆ ಇದೆ ಅನ್ನೋಂಥ ಮಾತು ಬಂದಾಗ, ಏನೋ ಒಂದು ಚಿತ್ರೋದ್ಯಮದ ಸಮಸ್ಯೆಗಳು ಬಂದಾಗ ಅದನ್ನು ಲೀಡ್ ಮಾಡುವಂಥವ್ರು ಚಿತ್ರೋದ್ಯಮಕ್ಕೆ ಬೇಕು ಅನ್ನೋಂಥ ಮಾತು ಕೇಳಿ ಬಂದಾಗ ನಿಮಗೆ ಹೇಗನ್ಸುತ್ತೆ? ಬೇಕು ಅನ್ನೋದಕ್ಕಿಂತ ಇದ್ದಾರೆ ಅಂತಲೇ ಅಂದ್ಕೋತೀನಿ. ನಾವು ಸಮಸ್ಯೆಗಳು ಬಂದಾಗ ಅದಕ್ಕೆ ನಾವು ಪ್ರತಿಕ್ರಿಯೆಗಳನ್ನ ನೀಡ್ತೀವಿ, ಸ್ಪಂದಿಸ್ತೀವಿ. ಅದರ್ವೈಸ್ ಆ ಥರದ್ದು ಏನು ನನಗೇನು ತುಂಬ ದೊಡ್ಡ ಗೊಂದಲನೋ ಅಥವಾ ಭಿನ್ನಾಭಿಪ್ರಾಯಗಳು ಇದೆ ಅಂತ ಅನಿಸಲ್ಲ. ಜಯಮಾಲಾ ಅಂಥವರು ಅವರು ಚೇಂಬರ್ಗೆ ಅಧ್ಯಕ್ಷ ಆಗಿದ್ದಂಥವ್ರು. ನಾವು ಅವ್ರ ಥರದವರು ಕರ್ಕೊಂಡು ಹೋದ್ರೆ ನಾವು ಕೈ ಹಿಡ್ಕೊಂಡು ನಾವು ಅವ್ರ ಹಿಂದೆ ಹೋಗ್ತೀವಪ್ಪ. ಮೇಡಮ್, ನೀವೇನು ಹೇಳ್ತೀರಿ? ಅಂದರೆ ಈ ಚಿತ್ರೋದ್ಯಮಕ್ಕೆ ನಾಯಕರು ಬೇಕು ಅನ್ನೋಂಥ ವಿಚಾರ. ಅಲ್ಲ, ಬೇಡ ಅಂತ ಯಾರು ಹೇಳಿದವರು? ಯಾರಿಲ್ಲ ಅನ್ನೋಂಥ ಸಾಕಷ್ಟು ಚರ್ಚೆ ಆಗುತ್ತೆ. ಇಲ್ಲ, ಒಟ್ಟಾಗಿ ಕೂತು ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರೆ ಖಂಡಿತವಾಗೂ ಇದ್ದಾರೆ. ನಾವು ಒಟ್ಟಾಗಿ ಸೇರಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ಖಂಡಿತವಾಗಿ ಸಿಗ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆಗಲೇ ಹೇಳ್ದಂಗೆ ಇಂಥ ಹಿರಿಯರೆಲ್ಲ ಇದ್ದಾರಲ್ಲ, ಅವ್ರು ಎಷ್ಟು ವರ್ಷದ ಅನುಭವ, ಆಮೇಲೆ ಚೇಂಬರ್ನ ಅಧ್ಯಕ್ಷರಾಗಿದ್ದವರು, ಅವ್ರಿಗೆ ಅಧ್ಯಕ್ಷರಾಗಿದ್ದೂ ಗೊತ್ತು, ಕಲಾವಿದೆಯಾಗಿದ್ದೂ ಗೊತ್ತು. ಅಂಥವ್ರು ಸುಮಾರು ಜನ ವ್ಯಕ್ತಿತ್ವಗಳು ನಮ್ಮ ಮಧ್ಯದಲ್ಲಿ ಇದ್ದಾವೆ. ನಾವೆಲ್ಲರೂ ಕೂತು ಚರ್ಚೆ ಮಾಡಿದ್ರೆ ಖಂಡಿತವಾಗ್ಲೂ ಸಿಗ್ತಾರೆ. ಆ ಜವಾಬ್ದಾರಿಯನ್ನು ತಗೊಳ್ಳೋವಂಥವ್ರು ಬೇಕು ಅಷ್ಟೇ. ಕಲಾವಿದರು ಅದನ್ನು ಜವಾಬ್ದಾರಿನ ಒಪ್ಕೊಳ್ಳೋರು ಅಂತವ್ರು ಬೇಕು ಅಷ್ಟೇ. ಅರ್ಹತೆ ಇರೋರು ತುಂಬ ಜನ ಇದ್ದಾರೆ, ಅದನ್ನು ಒಪ್ಕೋಬೇಕಷ್ಟೇ. ನಾವು ಒಪ್ಪಿಸಿ ಅವರನ್ನು ಗುರುತಿಸ್ಬೇಕಷ್ಟೆ. ಮೇಡಮ್, ಫೈನಲಿ ಇವತ್ತಿನ ಸಂದರ್ಭಕ್ಕೆ ನಿಮ್ಮ ನಾನು ಆಗಲೇ ಹೇಳ್ದಂಗೆ ಇದು ಎಲ್ಲರ ಪ್ರಾರ್ಥನೆಗೆ ಸಿಕ್ಕಿದಂಥ ಒಂದು ಪ್ರತಿಫಲ. ಇದು 15 ವರ್ಷದ ಒಂದು ಕೋರಿಕೆಗೆ, ಒಂದು ಪ್ರಾರ್ಥನೆಗೆ ಇವತ್ತು ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ. ಅವರ ಅಭಿಮಾನಿಗಳಲ್ಲಿ, ಚಿತ್ರೋದ್ಯಮದಲ್ಲಿ, ನಮ್ಮಲ್ಲಿ ನಿಜವಾಗ್ಲೂ ಸಂತಸ ಮೂಡಿದೆ. ಮತ್ತೊಮ್ಮೆ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಕೋಟಿ ನಮನಗಳನ್ನು ತಿಳಿಸ್ತೀವಿ. ಧನ್ಯವಾದಗಳು ಮತ್ತು ಕೃತಜ್ಞತೆಗಳು. ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಉಪಮುಖ್ಯಮಂತ್ರಿಯವರಿಗೆ, ಕ್ಯಾಬಿನೆಟ್ಗೆ ನನ್ನ ಕೋಟಿ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. 18ನೇ ತಾರೀಕು ಸಂಭ್ರಮಿಸ್ಕೊಳ್ಳೋಣ. ಥ್ಯಾಂಕ್ ಯು. ಎಸ್, ಇದಿಷ್ಟು ಏನಂತಂದರೆ ಜಯಮಾಲಾ ಮೇಡಮ್ ಹಾಗೆ ಶ್ರುತಿ ಮೇಡಮ್ ಹಾಗೆ ಮಾಳ್ವಿಕಾ ಮೇಡಮ್ ಅವರ ಮಾತುಗಳಾಗಿತ್ತು. ಸೊ ಅಂದರೆ ಇಡೀ ಚಿತ್ರೋದ್ಯಮದ ಬೆಳವಣಿಗೆಗಳ ಬಗ್ಗೆ ವಿಷ್ಣುವರ್ಧನ್ ಅವರಿಗೆ, ಸರೋಜಾದೇವಿ ಅವರಿಗೆ ಕರ್ನಾಟಕ ರತ್ನ ಸಿಕ್ಕಿರೋದರ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.